ವೆಲ್ಕಮ್ ಟು ದ ಮಾನಸ ಮಂದಾರ ಯೂಟ್ಯೂಬ್ ಚಾನೆಲ್. ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದ ಕೆಲವೊಂದು ಉತ್ತಮ ಅಂಶಗಳನ್ನು ತಿಳಿಸಿಕೊಡಲಿದ್ದೇವೆ. ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹೊಸ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಎನೇಬಲ್ ಮಾಡಿಕೊಳ್ಳಿ. ಧನ್ಯವಾದಗಳು. ಅಂಜಿಕೆಯಿಂದಾಗಲಿ ದಾಕ್ಷಿಣ್ಯದಿಂದಾಗಲಿ ಅಪ್ರಿಯ ಅನ್ನವನ್ನು ಸ್ವಲ್ಪಾದರೂ ಭಕ್ಷಿಸಬೇಡಿರಿ. ಭಕ್ಷಿಸಿದರೆ ಆರೋಗ್ಯದ ಭಯಂಕರ ಹಾನಿಯಾಗುವುದು. ವಿಷಮಪ್ರಿಯ ಭೋಜನಂ, ಅಪ್ರಿಯ ಭೋಜನವು ವಿಷದಂತೆ ಮಾರಕವಾಗಿದೆ. ನಿದ್ರೆಯ ಸಂಬಂಧವಾಗಿ ನಿಯಮಗಳು: ಸ್ವಚ್ಛವಾದ, ಹವೆಯಾಡುವ, ಪ್ರಕಾಶಮಯವಾದ ಸ್ಥಳದಲ್ಲಿಯೇ ಮಲಗಿಕೊಳ್ಳಿರಿ. ಹವೆಯಾಡುವ ಮತ್ತು ತೇವೇರಿದ ಸ್ಥಳದಲ್ಲಿ ಮನೆ ಮಾಡಿರುವುದು ಒಳ್ಳೆಯದಲ್ಲ. ಯಾವಾಗಲೂ ಬಿರುಸಾದ ಹಾಸಿಗೆಯ ಮೇಲೆಯೇ ಮಲಗಬೇಕು. ಇದರಲ್ಲಿಯೇ ಬ್ರಹ್ಮಚರ್ಯವಿದೆ. ಮೆತ್ತನ್ನ ಮತ್ತು ಬೆಚ್ಚನ ಹಾಸಿಗೆಯ ಮೇಲೆ ಮಲಗಿದರೆ ಇಂದ್ರಿಯವು ಕ್ಷುಬ್ಧವಾಗಿ ಸ್ವಪ್ನದೋಷವು ಸಂಭವಿಸುತ್ತದೆ. ಸಾದಾ ಮತ್ತು ಹಗುರಾದ ವಸ್ತ್ರಗಳನ್ನೇ ಹಾಸಿಕೊಳ್ಳಲಿಕ್ಕೂ ಮತ್ತು ಹೊದ್ದುಕೊಳ್ಳಲಿಕ್ಕೂ ಉಪಯೋಗಿಸಬೇಕು ಮತ್ತು ಅವುಗಳನ್ನು ಮೇಲಿಂದ ಮೇಲೆ ಒಗೆಯುತ್ತಿರಬೇಕು. ಥಡಿ, ಗಾದಿ, ಗಾಸಿಗಳಂಥ ಆಜನ್ಮ ಒಗೆಯಲಿಕ್ಕೆ ಬಾರದಂಥ ಮತ್ತು ರೋಗಯುಕ್ತವಾದಂಥ ವಸ್ತ್ರಗಳನ್ನು ಎಂದೂ ಉಪಯೋಗಿಸಬಾರದು. ಅಥವಾ ಬೇರೆ ಉಪಾಯವೂ ಇಲ್ಲದಿದ್ದರೆ ಅವುಗಳನ್ನು ದಿನಾಲೂ ಕನಿಷ್ಠ ಪಕ್ಷಕ್ಕೆ ಬಿಸಿಲಲ್ಲಿಯಾದರೂ ಹಾಕಬೇಕು. ಅಂದರೆ ಅವುಗಳಲ್ಲಿಯ ರೋಗಜಂತುಗಳು ಸಾಯುವು. ಮೋರೆಯ ಮೇಲೆ ಮುಸುಕು ಹಾಕಿಕೊಂಡು ಎಂದೂ ಮಲಗಬಾರದು. ಯಾಕೆಂದರೆ ಮೂಗು, ಬಾಯಿ, ತ್ವಚೆಯೊಳಗಿಂದಲೂ ಮತ್ತು ಬೃಹತಿ ದ್ವಾರದಿಂದಲೂ ಹೊರಗೆ ಹೋಗುವ ಹೊಲಸು ವಾಯುವಿನಿಂದ ಮನುಷ್ಯನು ಬಹುಬೇಗನೆ ರೋಗಿಯಾಗುವನು. ತರುಣರು 6.5 ತಾಸುಗಳಿಗಿಂತ ಹೆಚ್ಚು ಮಲಗಕೂಡದು. ಪ್ರಾತಃ ಕಾಲದಲ್ಲಿ 4 ಗಂಟೆ ಹೊಡೆಯುವುದರೊಳಗಾಗಿಯೇ ಎದ್ದೇಳಿರಿ. ಹಗಲಿನಲ್ಲಿ ಮಲಗುವುದು ವಿಕೃತಿ ಇರುವುದು, ಅಸ್ವಾಭಾವಿಕವಿರುವುದು, ರೋಗದಾಯಕವಿರುವುದು ಮತ್ತು ಬ್ರಹ್ಮಚರ್ಯಕ್ಕೆ ವಿಘಾತವಿರುವುದು. ಇದಲ್ಲದೆ ವೇಳೆಯ ದುರುಪಯೋಗ ಮಾಡಿದಂತಾಗುವುದು. ಆದರೆ ಬೇಸಿಗೆಯಲ್ಲಿ 1/2 ತಾಸು ಮಲಗುವುದು ಕ್ಷಮ್ಯವಿದೆ. ಸ್ನಾನದ ಸಮಯದಲ್ಲಿ ಹೊಟ್ಟೆಯನ್ನು ಕಸುವಿನಿಂದ ತಿಕ್ಕಿದರೆ ಶೌಚಕ್ಕೆ ಸಾಪಾಗುತ್ತದೆ. ಆಹಾರವನ್ನು ಹೆಚ್ಚಿಸಿದಷ್ಟು ಹೆಚ್ಚುವುದು, ಕಡಿಮೆ ಮಾಡಿದಷ್ಟು ಕಡಿಮೆಯಾಗುವುದು. ಸಾತ್ವಿಕ ಭೋಜನದ ರೂಢಿಯನ್ನಿಟ್ಟರೆ ಸಾತ್ವಿಕ ರೂಢಿಯು ಹತ್ತುವುದು. ತಾಮಸ ಭೋಜನದ ವ್ಯಸನವನ್ನಿಟ್ಟರೆ ರಾಜಸ ವ್ಯಸನವು ಹತ್ತುವುದು ಮತ್ತು ತಾಮಸ ಭೋಜನದ ವ್ಯಸನವನ್ನಿಟ್ಟರೆ ತಾಮಸ ವ್ಯಸನವು ಹತ್ತುವುದು. ಒಟ್ಟಿಗೆ ಮನುಷ್ಯನು ಎಂಥ ಭೋಜನದ ಅಭ್ಯಾಸವನ್ನಿಡುವನು ಅಂಥ ವ್ಯಸನ ಹತ್ತುವುದೆಂಬ ಮಾತಾದರೂ ಸತ್ಯವು. ಅತಿ ಭೋಜನವು ರೋಗವನ್ನು ಬೆಳೆಸುವುದು, ಆಯುಷ್ಯವನ್ನು ಕಡಿಮೆ ಮಾಡುವುದು, ಅಸ್ವರ್ಗಕ್ಕೆ ಅಂದರೆ ನರಕಕ್ಕೆ ಒಯ್ಯುವುದು, ಪುಣ್ಯವನ್ನು ಹಾಳು ಮಾಡಿ ಪಾಪವನ್ನು ಹೆಚ್ಚಿಸುವುದು ಮತ್ತು ಲೋಕದಲ್ಲಿ ಕೂಳ್ಬಾಡುಕನೆಂಬ ನಿಂದೆಗೆ, ಅಪಕೀರ್ತಿಗೆ ಗುರಿಯಾಗುವುದು. ಆದ್ದರಿಂದ ಜಾಣರಾದವರು ಮನೆಯಲ್ಲಿಯೇ ಆಗಲಿ, ಹೊರಗೆ ಆಗಲಿ, ಎಲ್ಲಿಯೇ ಆಗಲಿ ಅಥವಾ ಎಂದೇ ಆಗಲಿ ತಿಳಿದು ಅತಿ ಭೋಜನ ಮಾಡಿ ಸ್ವಂತ ನಾಶವನ್ನು ಮಾಡಿಕೊಂಡು ನಗೆಗೀಡಾಗಬಾರದು. ಹೇಗೆ ಭೋಜನ ಮಾಡುವನೋ ಹಾಗೆ ಆಗುವನೆಂಬುದು ಅನುಭವ ಸಿದ್ಧವಾದ ಮಾತಾಗಿದೆ. ಬಹಳ ಖಾರ ಮತ್ತು ಬಿಸಿ ಅನ್ನವನ್ನು ತಿನ್ನುವವರ ಸ್ವಭಾವವಾದರೂ ಬಹಳ ಉಗ್ರ ಮತ್ತು ತಪ್ತವಾಗಿರುವುದು. ಇಂತಹ ಪುರುಷನು ಬಹಳ ಕಾಮುಕನಿರುವನು. ಹೀಗಿದ್ದರೂ ಸಹ ಇಂಥವನು ಮೇಲೆ ಹೇಳಿದಂತೆ ಸಾತ್ವಿಕ ಭೋಜನದ ರೂಢಿಯನ್ನಿಟ್ಟರೆ ಬೇಗನೆ ಶಾಂತ ಮತ್ತು ಪವಿತ್ರ ವಿಚಾರದ ಪುರುಷನಾಗುವನೆಂಬುದರಲ್ಲಿ ಸಂದೇಹವಿಲ್ಲ. ಸಾತ್ವಿಕ ಅಲ್ಪಾಹಾರದಿಂದ ಮನುಷ್ಯನ ಬುದ್ಧಿಯು ನಿಶ್ಚಯವಾಗಿ ಸಾತ್ವಿಕವಾಗುವುದು. ರಾತ್ರಿಯಲ್ಲಿ ಯಾವಾಗಲೂ ಹಗುರಾದ ಭೋಜನವನ್ನೇ ಮಾಡಿರಿ ಮತ್ತು ಊಟವಾದ ಮೇಲೆ ಬಹಳ ಕಡಿಮೆ ಎಂದರೆ 2 ತಾಸುಗಳವರೆಗಾದರೂ ಮಲಗಲೇಬೇಡಿರಿ. ಅದರಿಂದ ಸ್ವಪ್ನಸ್ಖಲನ ಘಟಿಸುವುದಿಲ್ಲ. ರಾತ್ರಿಯಲ್ಲಿ ಏನೂ ತಿನ್ನದೆ ಮಲಗುವುದು ಸ್ವಪ್ನಸ್ಖಲನಾರ್ಥ ಬಲು ಒಳ್ಳೆಯದು. ಮಲಗುವಾಗ ಹೊಟ್ಟೆಯು ಯಾವಾಗಲೂ ಸಾಫಾಗಿರಲಿ. ಅಥವಾ ಉಣ್ಣುವುದೇ ಆದರೆ ಸಾದಾ ಹಾಲು, ಅನ್ನ, ಕಿಚಡಿಯಂಥ ಹಗುರಾದ ಭೋಜನವನ್ನೇ ಉಣ್ಣಿರಿ. ರಾತ್ರಿಯಲ್ಲಿ ಮೊಸರು, ಲಿಂಬೆಹಣ್ಣು, ಕಿತ್ತಲೆ ಹಣ್ಣು, ಮೂಲಂಗಿ, ಸೌತೆಕಾಯಿ ಮುಂತಾದ ತಂಪು ಪದಾರ್ಥಗಳನ್ನು ತಿನ್ನಲೇಬೇಡಿರಿ. ಮಲಗುವುದಕ್ಕೆ 1/2 ತಾಸು ಅವಕಾಶವಿರುವಾಗ ಮತ್ತು ಎದ್ದ ಮೇಲೆ, ಅಂದರೆ ಬೆಳಗಿನ ಜಾವದಲ್ಲಿ ಸೂರ್ಯನು ಹುಟ್ಟುವ ಮೊದಲು ನೀರನ್ನು ಅವಶ್ಯವಾಗಿ ಕುಡಿಯಿರಿ. ಅಂದರೆ ಹೊಟ್ಟೆಯು ಸಾಫಾಗುವುದು. ಮಲಗುವ ಮೊದಲು ಮೂತ್ರ ವಿಸರ್ಜನೆಯನ್ನು ಅವಶ್ಯಕವಾಗಿ ಮಾಡಿರಿ. ಇದರಿಂದ
ವೀರ್ಯಾಶಯಗಳ ಮತ್ತು ಮೂತ್ರಾಶಯಗಳ ಮೇಲೆ ನೀರಿನ ಭಾರವು ಬೀಳುವುದಿಲ್ಲ ಮತ್ತು ಸ್ವಪ್ನಸ್ಖಲನ ಆಗುವುದಿಲ್ಲ. ರಾತ್ರಿಯಲ್ಲಿ ಮೂತ್ರಕ್ಕೆ ಆದರೆ ಚಳಿಯಂಜಿಕೆಯಿಂದ ಅದನ್ನು ತಡೆಯಬೇಡಿರಿ. ಒಮ್ಮೆಲೆ ಎದ್ದು ಮೂತ್ರ ವಿಸರ್ಜನೆ ಮಾಡಿಬಿಡಿರಿ. ಶರೀರಕ್ಕೆ ಶೀತವಾಯುವು ಬಡಿಯುವುದರಿಂದ ಸ್ವಪ್ನಸ್ಖಲನವಾಗುವುದಿಲ್ಲ ಮತ್ತು ನಿದ್ರೆಯಾದರೂ ಚೆನ್ನಾಗಿ ಹತ್ತುವುದು. ಮಲಗಲಿಕ್ಕೆ ಹೋಗುವ ಮೊದಲು ತಲೆ ಕೈಕಾಲುಗಳನ್ನು ತಣ್ಣೀರಿನಿಂದ ತೊಳೆದು ಒರೆಸಿಕೊಂಡು ಮಲಗಿರಿ. ಯಾವಾಗಲೂ ಬಲಭಾಗ ಮೇಲ್ಮಾಡಿಯೇ ಮಲಗಿರಿ. ಇದರಿಂದ ಸ್ವಪ್ನದೋಷವಾಗುವುದಿಲ್ಲ. ಅಂಗಾತಾಗಿ ಮನಬಂದಂತೆ ಎಡಭಾಗವನ್ನು ಸಹ ಮೇಲ್ಮಾಡಿ ಮಲಗಬಹುದು. ಆದರೆ ಹೊಟ್ಟೆ ಮೇಲಾಗಿ ಇಲ್ಲವೇ ಬೊಕ್ಕ ಬೋರಲಾಗಿ ಅಪ್ಪಿತಪ್ಪಿ ಸಹ ಮಲಗಬೇಡಿರಿ. ಇದರಿಂದ ಸ್ವಪ್ನಸ್ಖಲನವು ಆಗುವುದು. ಪ್ರಕಾಶಮಯವಾದ ಸ್ಥಳದಲ್ಲಿಯೇ ಮಲಗಿಕೊಳ್ಳಿರಿ. ಹವೆಯಾಡುವ ಮತ್ತು ತೇವೇರಿದ ಸ್ಥಳದಲ್ಲಿ ಮನೆ ಮಾಡಿರುವುದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ. ಧನ್ಯವಾದಗಳು.